ಆಕಾಶವಾಣಿ ಹಾಸನ ಕೇಂದ್ರ 102.2 ಮೆಗಾಹರ್ಟ್ಸ್. ಯುವವಾಣಿ. ಯುವ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ನಮಸ್ಕಾರ. ನಿಮಗೆಲ್ಲ ಇಂದಿನ ಯುವವಾಣಿಗೆ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಆಕಾಶವಾಣಿ ಹಾಸನ ಹಾಗೂ ಬೆಸ್ಟ್ ಪ್ರಥಮ ದರ್ಜೆ ಕಾಲೇಜು ಹಾಸನ ಇವರ ಸಹಯೋಗದಲ್ಲಿ ಆಕಾಶವಾಣಿಗೆ 90 ವರ್ಷ ತುಂಬಿರುವ ಸಂದರ್ಭದಲ್ಲಿ ಯುವ ಜನರತ್ತ ಆಕಾಶವಾಣಿ ಚಿತ್ತ ಈ ಮಾಲಿಕೆಯಲ್ಲಿ ರಸಪ್ರಶ್ನೆ ಸ್ಪರ್ಧೆಯ ಧ್ವನಿ ಮುದ್ರಣದ ಮೊದಲನೇ ಭಾಗ. ಈ ಕಾರ್ಯಕ್ರಮವನ್ನ ನಡೆಸಿಕೊಟ್ಟವರು ಷಣ್ಮುಖ HV ಹಾಗೂ ಲಿಖಿತಾ MP. ತಾಂತ್ರಿಕ ಸಹಕಾರ ರಾಜು ಮ್ಯಾಥ್ಯೂ. ಕಾರ್ಯಕ್ರಮದ ಪ್ರಸ್ತುತಿ ಸುಜಾತ F. ತಳವಾರ್. ಸೋಲೆ ಗೆಲುವಿನ ಸೋಪಾನ, ನಿರಂತರ ಸಾಧನೆಗೆ ಯಜಮಾನ. ಎಲ್ಲರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಇಂದು ನಮ್ಮ ಕಾಲೇಜಿನಲ್ಲಿ ಆಕಾಶವಾಣಿ ಹಾಸನ ಇವರ ವತಿಯಿಂದ ರಸಪ್ರಶ್ನೆ ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ. ಮೊದಲಿಗೆ ಪ್ರಾರ್ಥನೆ ಮಾಡುವುದರ ಮೂಲಕ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಪ್ರಾರ್ಥನೆಯನ್ನು ಮಾಡಲು ಬರೆದಿದ್ದಾರೆ ಮಾನ್ಯ ಮತ್ತು ತಂಡದವರಿಂದ. ಜಯ ಜನಾರ್ದನ ಕೃಷ್ಣ ರಾಧಿಕಾಪತೆ, ಜನ ವಿಮೋಚನ ಕೃಷ್ಣ ಜನ್ಮೋಚನ, ಗರುಡ ವಾಹನ ಕೃಷ್ಣ ಗೋಪಿಕಾಪತೆ, ನಯನ ಮೋಹನ ಕೃಷ್ಣ ನೀರಜೀಕ್ಷಣ. ಜಯ ಜನಾರ್ದನ ಕೃಷ್ಣ ರಾಧಿಕಾಪತೆ, ಜನ ವಿಮೋಚನ ಕೃಷ್ಣ ಜನ್ಮಮೋಚನ, ಸುರನ ಬಾಂಧವ ಕೃಷ್ಣ ಸುಂದರ ಕೃತಿ, ಮದನ ಕೋಮಲ ಕೃಷ್ಣ ಮಾಧವ ಹರಿ, ವಸುಮತಿಪತಿ ಕೃಷ್ಣ ವಾಸವಾನುಜ, ವರಗುಣಾಕರ ಕೃಷ್ಣ ವೈಷ್ಣವಾಕೃತಿ, ಸುರಚಿನಾನನ ಕೃಷ್ಣ ಶೌರ್ಯವಾರಿಧಿ, ಮುರಹರಾರಿಭು ಕೃಷ್ಣ ಮುಕ್ತಿದಾಯಕ, ವಿಮಲ ಪಾಲಕ ಕೃಷ್ಣ ವಲ್ಲಭೀಪತೆ, ಕಮಲಲೋಚನ ಕೃಷ್ಣ ಕಾಮ್ಯದಾಯಕ. ಜಯ ಜನಾರ್ದನ ಕೃಷ್ಣ ರಾಧಿಕಾಪತೆ, ಜನ ವಿಮೋಚನ ಕೃಷ್ಣ ಜನ್ಮಮೋಚನ. ಮಾನ್ಯ ಮತ್ತು ತಂಡದವರಿಗೆ ಧನ್ಯವಾದಗಳು. ಈಗ ವೇದಿಕೆ ಮೇಲೆ ಹಾಸೀನರಾಗಿರುವ ಗಣ್ಯರನ್ನು ಸ್ವಾಗತಿಸಲು ಅರ್ಚನಾ ಮೇಡಂ, ಉಪನ್ಯಾಸಕರು ವಾಣಿಜ್ಯ ವಿಭಾಗ ಬೆಸ್ಟ್ ಪ್ರಥಮ ದರ್ಜೆ ಕಾಲೇಜು ಹಾಸನ ಅವರನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಈ ದಿನ ನಮ್ಮ ಕಾಲೇಜಿನಲ್ಲಿ ಆಕಾಶವಾಣಿ ಹಾಸನ ಇವರ ವತಿಯಿಂದ ರಸಪ್ರಶ್ನಾ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಶ್ರೀಮತಿ ಸುಜಾತ F. ತಳವಾರ್, ಕಾರ್ಯಕ್ರಮ ಮುಖ್ಯಸ್ಥರು ಆಕಾಶವಾಣಿ ಹಾಸನ ಇವರಿಗೆ ಈ ಕಾರ್ಯಕ್ರಮ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಶ್ರೀಯುತರು ರಾಜು, ತಾಂತ್ರಿಕ ಸಹಾಯಕರು ಆಕಾಶವಾಣಿ ಹಾಸನ ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಶ್ರೀಯುತ ಷಣ್ಮುಖ HV, ಉದ್ಘೋಷಕರು ಆಕಾಶವಾಣಿ ಹಾಸನ ಇವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಮಂಜೇಗೌಡ ಸರ್, ಅಧ್ಯಕ್ಷರು ಹಾಸನಾಂಬ ರೂರಲ್ ಎಜುಕೇಷನ್ ಟ್ರಸ್ಟ್ ಹಾಸನ ಇವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಈಶ್ವರಪ್ಪ ಸರ್, ಖಜಾಂಚಿಗಳು ಹಾಸನಾಂಬ ರೂರಲ್ ಎಜುಕೇಷನ್ ಟ್ರಸ್ಟ್ ಹಾಸನ್ ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಡಾಕ್ಟರ್ ವಿಕ್ರಮ್ ಸರ್, ಆಡಳಿತ ಅಧಿಕಾರಿಗಳು ಬೆಸ್ಟ್ ಪ್ರಥಮ ದರ್ಜೆ ಕಾಲೇಜು ಹಾಸನ ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನವೀನ್ ಸರ್, ಪ್ರಾಂಶುಪಾಲರು ಬೆಸ್ಟ್ ಪ್ರಥಮ ದರ್ಜೆ ಕಾಲೇಜು ಹಾಸನ ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಿಖಿತಾ ಮೇಡಮ್ ರವರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಉಪನ್ಯಾಸಕರು ಹಾಗೂ ವಿದ್ಯಾರ್ಥಿಗಳನ್ನು ಸ್ವಾಗತಿಸುತ್ತಾ ಈ ನನ್ನ ಸ್ವಾಗತ ಭಾಷಣವನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ಗಣ್ಯರನ್ನು ಆತ್ಮೀಯವಾಗಿ ಸ್ವಾಗತಿಸಿದ ಅರ್ಚನಾ ಮೇಡಮ್ ರವರಿಗೆ ಹೃತ್ಪೂರ್ವಕ ಧನ್ಯವಾದಗಳು.
ದೀಪಂ ಜ್ಯೋತಿ ಪರಬ್ರಹ್ಮ ದೀಪೇನ ಸರ್ವತಮೋಪಂ ದೀಪೇನ ಸಾಧ್ಯತೆ ದೀಪಂ ಸಂಧ್ಯಾದೀಪಂ ನಮೋಸ್ತುತೆ ಎಂಬಂತೆ ದೀಪವನ್ನು ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕೆಂದು ವೇದಿಕೆ ಮೇಲೆ ನೆರೆದಿರುವ ಗಣ್ಯರಲ್ಲಿ ಕೇಳಿಕೊಳ್ಳುತ್ತೇನೆ. ಜ್ಯೋತಿ ಬೆಳಗಿಸುವುದರ ಮೂಲಕ ಶುಭ ನಾಂದಿ ಹಾಡಿದ ಗೌರವಾನ್ವಿತ ಗಣ್ಯರಿಗೆ ನಿಮ್ಮ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ಹಾಸಿನಲ್ಲಿರುವ ಸುಜಾತಾ ಎಫ್ ತಳವಾರ್, ಕಾರ್ಯಕ್ರಮದ ಮುಖ್ಯಸ್ಥರು, ಆಕಾಶವಾಣಿ ಹಾಸನ, ಅವರು ತಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳಿಗೆ ವ್ಯಕ್ತಪಡಿಸಬೇಕಾಗಿ ಗೌರವಪೂರ್ವಕವಾಗಿ ಆಹ್ವಾನಿಸುತ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ಆಕಾಶವಾಣಿಯ ಚಿತ್ತ ಯುವಜನರತ್ತ ಈ ಮಾಲಿಕೆಯಲ್ಲಿ ಅಂದರೆ ಇದನ್ನು ಯಾಕೆ ಮಾಡ್ತೀವಿ ಅಂತ ನಿಮ್ಗೆ ಈಗಾಗಲೇ ನಿಮ್ಮ ಉಪನ್ಯಾಸಕರು ಹೇಳಿರಬಹುದು. ಆಕಾಶವಾಣಿಗೆ 90 ವರ್ಷ ತುಂಬಿದೆ. 90 ವರ್ಷದ ಹರೆಯ ಆಕಾಶವಾಣಿಗೆ. ಹಾಗಾಗಿ ಆಕಾಶವಾಣಿಯ ಚಿತ್ತ ಯುವಜನರತ್ತ ಅಂತಂದರೆ ಆಕಾಶವಾಣಿ ಯುವಜನರಿಗೆ ಏನೇನು ಕೆಲಸ ಮಾಡ್ತಿದೆ ಮತ್ತು ಆಕಾಶವಾಣಿ ಅನ್ನುವಂತಹ ಒಂದು ಪ್ಲ್ಯಾಟ್ಫಾರ್ಮನ್ನು ಯುವಜನರು ಹೇಗೆ ಬಳಸ್ಕೊಳ್ಬಹುದು ಅನ್ನುವಂಥ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ನಾವು ಹಲವಾರು ಜಿಲ್ಲೆಯಾದ್ಯಂತ ಬೇರೆ ಬೇರೆ ಕಾಲೇಜುಗಳಲ್ಲಿ ಆಯೋಜಿಸ್ತಾ ಇದ್ದೀವಿ. ಹಾಗೆ ಇವತ್ತು ನಿಮ್ಮ ಕಾಲೇಜಲ್ಲಿ ಆಯೋಜಿಸಿದ್ದೀವಿ. ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಆಡಳಿತ ಮಂಡಳಿಯವರು ಮತ್ತು ಈ ಕಾಲೇಜಿನ ಪ್ರಾಂಶುಪಾಲರು ಬಹಳ ಸಂತೋಷದಿಂದ ಒಪ್ಕೊಂಡಿರೋದಕ್ಕೆ ಅವರಿಗೆ ಮೊದಲಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ನಾನು ಒಂದೇ ಹೇಳೋದು, ತುಂಬ ದೊಡ್ಡ ಭಾಷಣ ಏನು ಮಾಡೋದಿಲ್ಲ. ಆಕಾಶವಾಣಿ ಕೇಳೋದ್ರಿಂದ ನಿಮ್ಮೆಲ್ಲರಿಗೂ ಅನುಕೂಲ ಆಗುತ್ತೆ. ಯಾವ ಥರ ಅನುಕೂಲ ಆಗುತ್ತೆ ಅಂದರೆ ಯುವಜನರಿಗೆ ಏನು ಬೇಕೋ ಅದನ್ನಷ್ಟೇ ನಾವು ಮಾಡೋದು. ನಿಮಗೆ ಯಾವುದರಿಂದ ಉಪಯೋಗ ಆಗುತ್ತೆ, ಅದು ಭಾಷೆ ಇರಬಹುದು, ಸಂಸ್ಕೃತಿ ಇರಬಹುದು, ಎಂಟರ್ಟೈನ್ಮೆಂಟ್ ಇರ್ಬೋದು, ಅಥವಾ ನಿಮಗೆ ಏನೇನು ಇನ್ಫಾರ್ಮೇಷನ್ ಬೇಕೋ ಅದನ್ನು ರೇಡಿಯೋ ಕೊಡುತ್ತೆ. ಹಾಗಾಗಿ ನೀವು ರೇಡಿಯೋನ ಕೇಳಿ, ರೇಡಿಯೋನ ಬಳಸ್ಕೊಳ್ಳಿ ಮತ್ತು ನೀವು ಕೂಡ ಅಲ್ಲಿ ಭಾಗವಹಿಸಿ. ಧನ್ಯವಾದಗಳು. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದಂತಹ ಸುಜಾತಾ ಎಫ್ ತಳವಾರ್ ಮೇಡಮ್ ಅವರಿಗೆ ಧನ್ಯವಾದಗಳು. ಇದೀಗ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಂಜೇಗೌಡ ಸರ್ ಅವರು ಒಂದೆರಡು ಮಾತನಾಡಬೇಕಂತ ಕೇಳ್ಕೊಳ್ತಿದ್ದೇನೆ. ಹಾಸನ ಆಕಾಶವಾಣಿ ಮತ್ತು ಬೆಸ್ಟ್ ಪ್ರಥಮ ದರ್ಜೆ ಕಾಲೇಜಿನ ಸಂಯೋಗದಲ್ಲಿ ಈ ದಿನ ಒಂದು ಕ್ವಿಜ್ ಕಾರ್ಯಕ್ರಮ ಹಮ್ಮಿಕೊಂಡಿರ್ತಕ್ಕಂಥದ್ದು ನಮಗೆ ತುಂಬ ಸಂತೋಷ. ಬಹುಶಃ ಆಕಾಶವಾಣಿ ನಾವು ಕಳೆದ 40-50 ವರ್ಷಗಳಿಂದ ಕೇಳ್ಕೊಂಡು ಬೆಳ್ಕೊಂಡ್ಬಂದಿರ್ತಕ್ಕಂಥವ್ರು. ಈಗ ಸಮೂಹ ಸಂಪರ್ಕ ಮಾಧ್ಯಮಗಳಲ್ಲಿ ಅತ್ಯಂತ ಪ್ರಭಾವಶಾಲಿ ಮಾಧ್ಯಮ ಅಂದರೆ ಆಕಾಶವಾಣಿ. ಈಗ ನಿಮಗೆ ಮೊಬೈಲ್ ಬಂದಿದೆ, TV ಮಾಧ್ಯಮಗಳು ಬಂದಿದ್ದಾವೆ, ದೃಶ್ಯ ಮಾಧ್ಯಮಗಳು ಬಂದಿದ್ದಾವೆ. ಎಲ್ಲರಿಗಿಂತ ಮೊದಲು ಆಕಾಶವಾಣಿ ಯುವ ಜನತೆಯ ಜಾಗೃತಿಗೊಳಿಸುವಲ್ಲಿ ಮತ್ತು ಗ್ರಾಮೀಣ ಜನರ ಬದುಕಿನ ಒಂದು ಜೀವನಾಡಿಗೆ ಬೆಳೆದು ಬಂದಂಥ ಸಂಸ್ಥೆ ಇದು. ಬಹುಶಃ ಯುವ ಜನತೆ ಸಂಬಂಧಪಟ್ಟದಲ್ಲದೇ ಒಂದು ಕೃಷಿ ಕ್ಷೇತ್ರದಲ್ಲಿ ತಿಳುವಳಿಕೆಯನ್ನು ಮೂಡಿಸ್ತಕ್ಕಂಥ ಮತ್ತು ಒಳ್ಳೊಳ್ಳೆ ಚಿಂತನೆಗಳನ್ನ ನೀವು ಬೆಳಗಿನ ಹೊತ್ತು ಹಾಸನ ಆಕಾಶವಾಣಿ FM ನೀವು ಎಲ್ಲರೂ ಕೂಡ ಒಳ್ಳೊಳ್ಳೆ ವಿಷಯಗಳನ್ನ ಮಂದಟ್ಟು ಮಾಡ್ಕೋಬೋದು. ನಮ್ಮಲ್ಲಿ ಒಳ್ಳೆ ಪ್ರಬುದ್ಧತೆಯನ್ನು ಬೆಳೆಸ್ಕೊಳ್ಳೋಕ್ಕೆ, ಬುದ್ಧಿಶಕ್ತಿಗೆ ಚಾಣ ಎಳೆಯಲಿಕ್ಕೆ ಇದೊಂದು ಉತ್ತಮವಾದ ಮಾಧ್ಯಮ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ. ಅದರಿಂದ ಹೆಚ್ಚೆಚ್ಚು ನಾನು 1992ರಲ್ಲಿ ಹಾಸನದ ಆಕಾಶವಾಣಿ ಕಾರ್ಯಕ್ರಮದಲ್ಲಿ ಯುವ ಜನತೆ ಮತ್ತು ಸಮಾಜ ಸೇವೆ ಅಂತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ. ನಾನು ತುಂಬ ಅತ್ಯುತ್ತಮವಾದ ಕಾರ್ಯಕ್ರಮಗಳು, ಅದರಲ್ಲೂ ನಮ್ಮ ಹಾಸನದ ಆಕಾಶವಾಣಿ ಕಾರ್ಯಕ್ರಮವನ್ನು ನೀವು FM ಕೇಳ್ತಾ ಇದ್ರೆ ನಿಮಗೆ ಗೊತ್ತಾಗುತ್ತೆ. ಒಳ್ಳೆ ಎಫೆಕ್ಟಿವ್ ಆದ ಕಾರ್ಯಕ್ರಮಗಳು ಬರ್ತಾ ಇರ್ತವೆ. ಮೌಲ್ಯಾಧಾರಿತ ನೈತಿಕ ಬದ್ಧ ಶಿಕ್ಷಣವನ್ನು ನೀಡ್ತಕ್ಕಂಥ ಮಾರಲ್ ಎಜುಕೇಷನ್ ಅಂತ ನಾವು ಏನು ಕರಿತೀವಿ, ನೈತಿಕ ಶಿಕ್ಷಣವನ್ನು ಬೋಧಿಸ್ತಕ್ಕಂಥ ಉತ್ತಮ ಕೆಲಸಗಳು ಆ ಮಾಧ್ಯಮದಿಂದ ಆಗ್ತಾಯಿದೆ. ನೀವು ಯುವ ಜನತೆ ಹೆಚ್ಚೆಚ್ಚು ನಾವು ಮೊಬೈಲ್ ಯೂಸ್ ಮಾಡ್ತಾ ಇದ್ವಿ. ತಾಂತ್ರಿಕತೆ, ವೈಜ್ಞಾನಿಕತೆ, ಆಧುನಿಕತೆ ಬೇರೆ ಬೇರೆ ಕಾರಣದಿಂದ ನಾವು ಬದಲಾವಣೆ ಆಗಿದ್ದೀವಿ. ಆದ್ರೂ ಕೂಡ 90 ವರ್ಷಗಳ ಕಳೆದ್ರೂ ಕೂಡ ಆಕಾಶವಾಣಿ ತನ್ನದೇ ಆದ ಚಾಪನ್ನು ಇವತ್ತಿಗೂ ಇಟ್ಕೊಂಡಿದೆ. ತನ್ನದೇ ಆದ ಬದ್ಧತೆಯನ್ನು ಇವತ್ತು ಕೂಡ ನಿರೂಪಿಸ್ತಾ ಇದೆ. ಅದರಿಂದ ನೀವೆಲ್ಲರೂ ಹೆಚ್ಚು ದೃಶ್ಯ ಮಾಧ್ಯಮಗಳು, ಸಿನಿಮಾ ಇರ್ಬೋದು, ಪತ್ರಿಕೆ, ಆಕಾಶವಾಣಿ ಇವೆಲ್ಲವೂ ಕೂಡ ಸಮೂಹ ಸಂಪರ್ಕ ಮಾಧ್ಯಮಗಳೇ. ಅವು ನಮ್ಗೆ ಎರಡನೇ ತಾಯಿ ಇದ್ದಾಗೆ. ನಾವು ಶಿಕ್ಷಣ ಕ್ಷೇತ್ರದಲ್ಲಿ ಔಪಚಾರಿಕ ಶಿಕ್ಷಣವನ್ನು ಪಡೆದ್ರೆ ಇಂಥ ಮಾಧ್ಯಮಗಳ ಮುಖಾಂತರ ನಾವು ಅನೌಪಚಾರಿಕ ಶಿಕ್ಷಣವನ್ನು ಪಡಿತೇವೆ. ಇದರಲ್ಲಿ ತಿಳ್ಕೊಳ್ತಕ್ಕಂಥ ಅನೇಕ ವಿಜ್ಞಾನಕ್ಕೆ ಸಂಬಂಧಪಟ್ಟ ವಿಷಯಗಳಿರ್ಬೋದು, ರಾಜಕೀಯ ಸಂಬಂಧಪಟ್ಟ ವಿಚಾರಗಳಿರ್ಬೋದು, ಆರೋಗ್ಯಕ್ಕೆ ಸಂಬಂಧಪಟ್ಟ ವಿಚಾರ ಇರ್ಬೋದು, ನಾವು ಮಾಡ್ತಕ್ಕಂಥ ವೃತ್ತಿ ಸ್ಕಿಲ್ ಎಬಿಲಿಟಿ ಕೌಶಲ್ಯವನ್ನು ಬೆಳೆಸ್ತಕ್ಕಂಥ ವಿಚಾರಧಾರೆಗಳು ಆಕಾಶವಾಣಿಯಲ್ಲಿ ಮೂಡಿ ಬರ್ತಾ ಇರ್ತವೆ. ಅದರಿಂದ ಹೆಚ್ಚೆಚ್ಚು ನೀವು ವಿದ್ಯಾರ್ಥಿಗಳು ಈ ಆಕಾಶವಾಣಿಗೆ ಕೇಳೋದ್ರ ಮುಖಾಂತರ 90 ವರ್ಷ ಇನ್ನೂ 900 ವರ್ಷಗಳ ಕಾಲ ನಮ್ಮ ದೇಶದಲ್ಲಿ ಅದು ಒಂದು ಪ್ರಬಲವಾದ ಸಮೂಹ ಸಂಪರ್ಕ ಮಾಧ್ಯಮವಾಗಿ ಹೊರಹೊಮ್ಮಲಿ ಅಂತ ಹೇಳ್ತಾ, ಇವತ್ತು ನಮ್ಮ ಕಾಲೇಜಿನಲ್ಲಿ ಒಂದು ಕ್ವಿಜ್ ಕಾರ್ಯಕ್ರಮ ಅಂತ ಇಟ್ಕೊಂಡಿದ್ದೀರಿ. ಬುದ್ಧಿಶಕ್ತಿಯನ್ನು ಪರೀಕ್ಷೆ ಮಾಡ್ತಕ್ಕಂಥದ್ದು. ಇದನ್ನು ತಟ್ ಅಂತೇಳಿ ಅಂತ ಒಂದು ಕಾರ್ಯಕ್ರಮ ಬರುತ್ತೆ, TV ನೋಡ್ತಾ ಇರ್ತೀರಿ. ಹಾಗೆಯೇ ಅಮಿತಾಬ್ ಬಚ್ಚನ್ ಅವರು ನಮ್ಮ ಪುನೀತ್ ರಾಜ್ಕುಮಾರ್ ನಡೆಸ್ಕೊಡ್ತಾ ಇದ್ರು ಕೌನ್ ಬಗ ಕರೋಡೋಪತಿ. ಅದು ಕೂಡ
ಬೌದ್ಧಿಕ ಶಕ್ತಿಯನ್ನು ಬೆಳೆಸ್ತಕ್ಕಂಥದ್ದು. ನಾಲೆಡ್ಜ್ ನಾವು ಬೇರೆ ಕಾರ್ಯಕ್ರಮಕ್ಕೂ ನೋಡೋದು ನಾವು ಡೈಲಿ 9:09 ನಾನು ತಟ್ಟಂಥ ಕಾರ್ಯಕ್ರಮ ನೋಡ್ತೀನಿ, ಮಿಸ್ ಮಾಡೋದೇ ಇಲ್ಲ. ಎಷ್ಟು ವಿಷಯಗಳು ತಿಳ್ಕೊಳ್ಳೋದಿರುತ್ತೆ. ಹಾಗೆಯೇ ಆಕಾಶವಾಣಿಲೂ ಮೂಡಿ ಬರ್ತಕ್ಕಂಥ ಕ್ವಿಜ್ ಕಾರ್ಯಕ್ರಮಗಳು, ನಮ್ಮ ವ್ಯಕ್ತಿತ್ವನ ವಿಕಾಸಗೊಳಿಸ್ತಕ್ಕಂಥ ಕಾರ್ಯಕ್ರಮಗಳು ಹೆಚ್ಚೆಚ್ಚು ನೋಡಿ, ಆದಷ್ಟು ಮಟ್ಟಿಗೆ ಕಣ್ಣನ್ನು ಹಾಳು ಮಾಡ್ಕೊಳ್ತಕ್ಕಂಥ ಟಿ ವಿ ಮೊಬೈಲಿಂದ ಸ್ವಲ್ಪ ದೂರ ಇದ್ದು ಆಕಾಶವಾಣಿ ಕಾರ್ಯಕ್ರಮ ಹೆಚ್ಚೆಚ್ಚು ನೋಡಿ ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂಥ ಎಲ್ಲರಿಗೂ ಶುಭ ಹಾರೈಸಿ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತೇಳಿ ಹಾರೈಸಿ ನಾನು 4 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಈ ಕಾರ್ಯಕ್ರಮವನ್ನು ಕುರಿತು ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ನಮ್ಮೊಂದಿಗೆ ಹಂಚಿಕೊಂಡ ಮಂಜೇಗೌಡ ಸರ್ ಅವರಿಗೆ ಧನ್ಯವಾದಗಳು. ಕಾರ್ಯಕ್ರಮವನ್ನು ಕುರಿತು ಈಶ್ವರಪ್ಪ ಸರ್ ಅವರು ಒಂದೆರಡು ಮಾತನಾಡಬೇಕು ಅಂತ ಕೇಳಿಕೊಳ್ತಿದ್ದೇನೆ. ವೇದಿಕೆಯ ಮೇಲೆ ಆಸೀನರಾಗಿರುವ ಆಕಾಶವಾಣಿ ಪ್ರಮುಖರಾದಂಥ ಸುಜಾತ ಮೇಡಮ್ ಅವರೇ, ಸ್ನೇಹಿತರಾದಂಥ ಷಣ್ಮುಖ ಸರ್ ಅವರೇ, ಸಿಬ್ಬಂದಿ ವರ್ಗದವರೇ ಹಾಗೂ ಕಾಲೇಜಿನ ಪ್ರಮುಖರೇ, ಆಕಾಶವಾಣಿ ಬಗ್ಗೆ ಹೇಳಬೇಕು ಅಂತಂದರೆ 1 ಗಂಟೆ 2 ಗಂಟೆ ಭಾಷಣ ಮಾಡ್ಬೋದು. ಆಕಾಶವಾಣಿ ಉಪಯೋಗಗಳು ಅಷ್ಟೇ ಅಲ್ಲಿರೋದು ನಮಗೆ. ನಾವು ಕಾಣಂಗೆ ಡಿಮೆರಿಟ್ಸ್ ಎಲ್ಲೂ ನಾನು ನೋಡೋಕ್ಕಾಗಲ್ಲ ಆಕಾಶವಾಣಿ ಬಗ್ಗೆ. ಒಂದೇ ಒಂದು ಪದ ಅಂತಂದರೆ, ಇವತ್ತು ಇಷ್ಟು ಟೆಕ್ನಾಲಜಿ ಮುಂದುವರೆದ್ರೂ ಕೂಡ ಯಾವುದು ಟೆಕ್ನಾಲಜಿ ತಲುಪಲ್ವೋ ಆ ಪ್ಲೇಸಿಗೆ ತಲುಪ್ತಾ ಇದೆ ಅಂದರೆ ಆಕಾಶವಾಣಿ ಒಂದೇ ಅಂತ. ನಮಗೆ ರಾಜ್ಕುಮಾರ್ ಕಿಡ್ನಾಪ್ ಆದ್ಯಸ್ತು ರೇಡಿಯೋನ ಬಳಸ್ಕೊಂಡು ಅವರಿಗೆ ಕಮ್ಯುನಿಕೇಷನ್ ಕೊಡ್ತಾಯಿದ್ರು 2000ನೇ ಇಸ್ವಿನಲ್ಲಿ. ಹಾಗಾಗಿ ನಮಗೆ ಹಾಸನದ ಸ್ಟೇಷನ್ ಬಗ್ಗೆ ಹೇಳ್ಬೇಕು ಅಂದರೆ ಕೃಷಿ ಬಗ್ಗೆ ತುಂಬ ಪ್ರಾಮುಖ್ಯತೆ ಕೊಡ್ತಾರೆ. ಎಷ್ಟೋ ಜನ ಇದರಿಂದ ಆಕರ್ಷಣೆ ಕೃಷಿ ಕಡೆ ಆಸಕ್ತಿ ಬರೋಂಗೆ ನೋಡ್ಕೊಂತಕ್ಕಂಥ ಹಾಸನ FM ಸ್ಟೇಷನ್ ಅಂತಕ್ಕಂಥದ್ದು. ಇಲ್ಲಿ ಕೃಷಿ, ಆರೋಗ್ಯ, ಶಿಕ್ಷಣ ಏನಿದೆ ಎಲ್ಲದ್ರ ಬಗ್ಗೆ ನಿಮಗೆ ನಾವಿವಾಗ ಟಿ ವಿ ನೋಡಬೇಡಿ ಅಂತ ಹೇಳ್ತೀವಿ, ಆಕಾಶವಾಣಿ ಕೇಳಬೇಡಿ ಅಂತ ಇವತ್ತಿನವರೆಗೂ ಯಾರಿಗೂ ಹೇಳಿಲ್ಲ. ಯಾಕೆ ನಿಮಗೆ ತುಂಬ ಬೇಜಾರಾಗಿ ಓದಿ ಬೇಜಾರಾಗುತ್ತೆ ಅಂದಾಗ ಒಂದು ಆಕಾಶವಾಣಿ ಆನ್ ಮಾಡಿ ಕೇಳಿ, ಸುಮ್ಮನೆ ಕೇಳಿ ಓದೋದು ಆಗುತ್ತೆ ನಮಗೆ. ಈ ಕಡೆ ನಮಗೆ ಅದು ಬೇಸರನೂ ಕಳೆಯುತ್ತೆ. ನಮಗೆ ನಾಲೆಡ್ಜ್ ಇಂಪ್ರೂವ್ಮೆಂಟ್ ಅಂತ ಹೋದಾಗ ಟಿ ವಿಗೆ ಅದು ಎಫೆಕ್ಟು ಇದು ಎಫೆಕ್ಟ್ ಅಂತೀವಿ. ಆಕಾಶವಾಣಿಯಿಂದ ಯಾವುದೂ ಇಲ್ಲ. ಇವತ್ತು ಕೋಟ್ಯಾಂತರ ಜನನ ತಲುಪ್ತೈತೆ ಅಂದರೆ ಆಕಾಶವಾಣಿ ಅಂತಕ್ಕಂಥದ್ದು. ಹಾಗಾಗಿ ಇದಕ್ಕೆ ಈ ಒಂದು ಅವಕಾಶನ ನಮ್ಮ ಕಾಲೇಜಲ್ಲಿ ಮಾಡ್ಕೊಳ್ಳಿಕ್ಕೆ ಷಣ್ಮುಖ ಅವರು, ಸರ್ ನಿಮ್ಮ ಕಾಲೇಜಲ್ಲಿ ಮಾಡ್ತೀನಿ ಅಂತ ನಾವು ಹಳೆಯ ಸ್ನೇಹಿತರುಗಳು 10 ವರ್ಷದವರು ಫೋನ್ ಮಾಡಿದಾಗ ನಮಗೊಂದು ಅವಕಾಶ ಅಂತಕ್ಕಂಥದ್ದು ಇದನ್ನು. ಹಾಗಾಗಿ ಅದನ್ನು ಬಳಸ್ಕೊಂಡಿದ್ದೀವಿ. ಈ ಕಾರ್ಯಕ್ರಮ ಅತ್ಯುತ್ತಮ ಮೂಡಿ ಬರಲಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದಂತಹ ಈಶ್ವರಪ್ಪ ಸರ್ ಅವರಿಗೆ ಧನ್ಯವಾದಗಳು. ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ಹಾಸೀನರಾಗಿರುವಂತಹ ವಿಕ್ರಮ್ ಸರ್ ಅವರು ಈ ಕಾರ್ಯಕ್ರಮದ ಕುರಿತು ಒಂದೆರಡು ಮಾತನಾಡಬೇಕು ಅಂತ ವಿನಂತಿಸಿಕೊಳ್ತೇನೆ. ವೇದಿಕೆ ಮುಂಭಾಗದಲ್ಲಿರುವ ನಮ್ಮ ಅತಿಥಿಗಳೇ ಹಾಗೂ ವಿದ್ಯಾರ್ಥಿಗಳೇ, ಈ ಕಾರ್ಯಕ್ರಮಕ್ಕೆ ಎಲ್ಲರನ್ನೂ ಫಸ್ಟ್ ನಾನು ವೆಲ್ಕಮ್ ಮಾಡ್ತಾ ಇದ್ದೀನಿ. ಹಾಗೆಯೇ ಆಕಾಶವಾಣಿ ನಮ್ಮ ಕಾಲೇಜ್ ಜೊತೆಗೆ ಒಂದು ರಸಪ್ರಶ್ನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ತುಂಬ ಒಳ್ಳೆಯ ವಿಚಾರ. ಯಾಕಂತ ಹೇಳಿದ್ರೆ ಆಕಾಶವಾಣಿ ಇಲ್ಲಿವರೆಗೂ ಹೇಳಿದ್ರು 90 ವರ್ಷನ ಪೂರೈಸಿದೆ ಅಂತ ಹೇಳ್ಬಿಟ್ಟು. ಆಕಾಶವಾಣಿ ಹಿಂದೆ ತುಂಬ ಅದೇ ಒಂದು ಸಮೂಹ ಮಾಧ್ಯಮ ಆಗಿತ್ತು, ನಮ್ಮ ಕಮ್ಯುನಿಕೇಷನ್ ಮೋಡು. ನಮ್ಮನೇಲಿ ಇವತ್ತಿನ ದಿನ ತನಕ ಬೆಳಗ್ಗೆ 6:30ಗೆ ರೇಡಿಯೋ ಆನ್ ಆದರೆ 8 ಗಂಟೆ ತನಕ ಕಂಟಿನ್ಯೂಸ್ ಆಗಿ ಪ್ಲೇ ಆಗ್ತಾನೆ ಇರುತ್ತೆ. ಅಂದರೆ ನ್ಯೂಸ್ ಆಗಿರ್ಬೋದು, ಮತ್ತು ಸಾಂಗ್ಸ್ಗಳು ಬರುತ್ತೆ, ಎಲ್ಲದೂ ನಡೆಯುತ್ತೆ. ಹಾಗೆ ನೀವು ಸ್ಟೇಡಿಯಮಿಗೆ ಹೋದರೆ ಬೆಳಗ್ಗೆ ಮತ್ತು ಸಾಯಂಕಾಲ ಲೌಡ್ ಸ್ಪೀಕರಲ್ಲಿ ರೇಡಿಯೋನ ಪ್ಲೇ ಮಾಡ್ತಿರ್ತಾರೆ. ಸೊ ಏನಂತ ಹೇಳಿದ್ರೆ ವಾಕ್ ಮಾಡ್ತಿರೋರಿಗೆ ಎಲ್ಲರಿಗೂ ಒಂದೊಂದು ನ್ಯೂಸು ಈಸಿಯಾಗಿ ಕಿವಿಗೆ ಬೀಳ್ತಾ ಇರುತ್ತೆ. ನ್ಯೂಸ್ ಚಾನಲ್ಲು ಪ್ಲೇ ಆಗ್ತಿರುತ್ತೆ, ಸಾಂಗ್ಸ್ ಪ್ಲೇ ಆಗ್ತಿರುತ್ತೆ. ಆಕಾಶವಾಣಿಯಲ್ಲಿ ಬರೋಂಥ ನ್ಯೂಸ್ಗಳು 100% ಪಕ್ಕ ಕರೆಕ್ಟಾಗಿರೋವಂಥದ್ದು. ಬಟ್ ನಾವಿಲ್ಲಿ ವಾಟ್ಸಪ್ಪು ಇಲ್ಲೆಲ್ಲ ನೋಡ್ತಾ ಇರ್ತೀವಿ, ಸುಮ್ಮನೆ ಫೇಕ್ ನ್ಯೂಸ್ಗಳು ಬರ್ತಿರ್ತವೆ, ಅದನ್ನು ನೋಡ್ಕೊಂಡು ಪ್ಯಾನಿಕ್ ಆಗೋದು ಇವೆಲ್ಲ ಆಗ್ತಾ ಇರ್ತೀವಿ. ಅದರಿಂದ ಸ್ವಲ್ಪ ಹೊರಗೆ ಬಂದು ಆಕಾಶವಾಣಿಯಲ್ಲಿ ಬರೋಂಥ ನ್ಯೂಸ್ಗಳನ್ನ ಮತ್ತು ಇನ್ಫಾರ್ಮೇಷನ್ಸು ಕೆಲವೊಂದು ಎಕ್ಸಾಮ್ಸಿಗೆ ರಿಲೇಟೆಡ್ ಆಗಿ ಮತ್ತು ಜನರಲ್ ನಾಲೆಡ್ಜಿಗೆ ರಿಲೇಟೆಡ್ ಆಗಿ ಮಾಹಿತಿಗಳು ಕೊಡ್ತಾ ಇರ್ತಾರೆ. ಅವುಗಳನ್ನ ಅಟ್ಲೀಸ್ಟ್ ಕೇಳಿ ಒಂದು ಟೈಮ್ ನಿಮ್ಮ ಫ್ರೀ ಟೈಮ್ಗಳಲ್ಲಿ ಮನೆಗಳಲ್ಲಿ ಬೆಳಗ್ಗೆ ಹೊತ್ತು ಎದ್ದಾಗ ಒಂದು ರೇಡಿಯೋನ ಆನ್ ಮಾಡಿ, ಅದ್ರ ಪಾಡಿಗೆ ಅದು ಓಡ್ತಾ ಇರುತ್ತೆ. ನಮ್ಮ ಕೆಲಸಗಳನ್ನ ನಾವು ಮಾಡ್ಕೊತಾ ಇರ್ಬೋದು, ಅದ್ರ ಪಾಡಿಗೆ ಅದು ಬರ್ತಾ ಇದ್ರೆ ಕಿವಿಗೆ ಬೀಳ್ತಾ ಇರುತ್ತೆ, ಒಂದು ಸ್ವಲ್ಪನಾದರೂ ಇನ್ಫಾರ್ಮೇಷನ್ಸು ರೀಚ್ ಆಗುತ್ತೆ ಅನ್ನೋಂಥದ್ದು ನನ್ನ ಭಾವನೆ. ಯಾಕಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ಪ್ರತಿದಿನ ಇದು ನಡೀತಾ ಇರೋಂಥ ಪ್ರೋಸೆಸ್ ಹೇಳ್ತಾ ಇರೋಂಥದ್ದು, ನಾನು ನೋಡ್ತಾ ಇರೋಂಥದ್ದು. ಹಾಗಾಗಿ ನೀವು ಮುಂದಿನ ದಿನಗಳಲ್ಲಿ ಇದನ್ನು ಅಳವಡಿಸ್ಕೊಳ್ಳಿ, ನಿಮ್ಮ ಜೀವನದಲ್ಲಿ ತುಂಬ ಅನುಕೂಲ ಆಗುತ್ತೆ. ಈ ಕಾರ್ಯಕ್ರಮನ ನಮ್ಮ ಕಾಲೇಜಲ್ಲಿ ಹಮ್ಮಿಕೊಂಡಿರೋಂಥ ತುಂಬ ಸಂತೋಷದ ವಿಚಾರ. ಆಕಾಶವಾಣಿ ಟೀಮ್ಗೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ ಕಾಲೇಜಿನ ಪರವಾಗಿ. ಹಾಗೆ ನೀವೆಲ್ಲ ಪಾರ್ಟಿಸಿಪೇಟ್ ಮಾಡ್ತಿರೋರಿಗೆಲ್ಲ ಆಲ್ ದಿ ಬೆಸ್ಟ್ ಹೇಳ್ತಾ ಇಷ್ಟು ಮಾತಾಡೋದಕ್ಕೆ ಅನುಕೂಲ ಮಾಡಿಕೊಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದಂತಹ ಆಡಳಿತಾಧಿಕಾರಿಗಳು, ಬೆಸ್ಟ್ ಪ್ರಥಮ ದರ್ಜೆ ಕಾಲೇಜು ಹಾಸನ, ವಿಕ್ರಮ್ ಸರ್ ಅವರಿಗೆ ಧನ್ಯವಾದಗಳು. ಇದೀಗ ಕಾರ್ಯಕ್ರಮದ ಕೊನೆಯ ಹಂತ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಬೆಸ್ಟ್ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರು ನವೀನ್ ಸರ್ ಅವರನ್ನು ಕಾರ್ಯಕ್ರಮವನ್ನು ಕುರಿತು ಮಾತನಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಎಲ್ರಿಗೂ ನಮಸ್ಕಾರ. ಇವತ್ತು ಆಕಾಶವಾಣಿ ಹಾಸನ ಹಾಗೂ ಬೆಸ್ಟ್ ಪ್ರಥಮ ದರ್ಜೆ ಕಾಲೇಜಿನ ವತಿಯಿಂದ ಯುವಜನರತ್ತ ಆಕಾಶವಾಣಿ ಚಿತ್ತ ಮಾಲಿಕೆಯಲ್ಲಿ ಆಕಾಶವಾಣಿಗೆ 90 ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿ ಷಣ್ಮುಖ ಸರ್ ಕೇಳಿಕೊಂಡ್ರು. ಸೊ ನಾವು ತುಂಬ ಖುಷಿಯಿಂದ ಒಪ್ಕೊಂಡಿದ್ದೇವೆ. ಸೊ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಕಾಲೇಜಿನಲ್ಲಿ
ಆರ್ಗನೈಸ್ ಮಾಡಿದ್ದಕ್ಕೆ ಮೊದಲಿಗೆ ಆಕಾಶವಾಣಿಯ ಎಲ್ಲ ಸಿಬ್ಬಂದಿಗಳಿಗೆ ನಾನು ಧನ್ಯವಾದಗಳನ್ನ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಆಕಾಶವಾಣಿ ಬಗ್ಗೆ ತುಂಬ ಹೇಳಿದ್ದಾರೆ. ಸೊ ಆಕಾಶವಾಣಿಗೂ ಮಾಮೂಲಿ ಮಾಧ್ಯಮಕ್ಕೂ ಎಷ್ಟು ಡಿಫ್ರೆನ್ಸ್ ಅನ್ನೋದನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನೋಡ್ಬೋದು. ಎಷ್ಟು ಬೇಕೋ ಅಷ್ಟೇ ಹೇಳ್ತಾರೆ, ತುಂಬ ಹೇಳಲ್ಲ. ಸೊ ಹಿಂದೆ ಊರಿಗೆ ಹುಲಿ ಬಂತು ಅಂದರೆ ಆಕಾಶವಾಣಿಯಲ್ಲಿ ನಗರಕ್ಕೆ ಹುಲಿಯ ಪ್ರವೇಶ, ಜನರಲ್ಲಿ ಆತಂಕ ಅಷ್ಟೇ. ಆದರೆ ಈಗ ಆಗಲ್ಲ. ದೃಶ್ಯ ಮಾಧ್ಯಮದಲ್ಲಿ ಆ ಹುಲಿ ಬಂದು ಹೋಗಿ ಆ ಹುಲಿನ ಜಿಗುಪ್ಸೆ ಬಂದ್ಬಿಡ್ಬೇಕು, ನಾನು ಯಾಕೆ ಬಂದುಬಿಟ್ಟೆ ಸಿಟಿ ಒಳಗಡೆ ಅಂತೇಳಿ. ಅದು ಯಾಕೆ ಬಂತು, ಎಲ್ಲಿಂದ ಬಂತು, ಹೆಂಗೆ ಬಂತು, ಯಾರು ಕಳಿಸಿದ್ದು, ಅದರದ್ದು ಆರೋಗ್ಯ ಹೇಗಿದೆ, ಅದ್ರ ಮನಸ್ಥಿತಿ ಹೇಗಿದೆ ಎಲ್ಲ ಹುಲಿತ ಹೋಗಿ ಮೈಗಿಟ್ಕೋಬೇಕು. ಅಷ್ಟು ಈ ಈಗ ಒಂದು ಆಕಾಶವಾಣಿಯನ್ನು ಕೇಳುವಂತಹ ಒಂದು ಮನಸ್ಥಿತಿಗಳು ಬೆಳೆಸ್ಕೋಬೇಕು ಅನ್ನೋ ಕಾರಣಕ್ಕೇ ಯುವಜನರಲ್ಲಿ ಆಕಾಶವಾಣಿ ಬಗ್ಗೆ ಇನ್ನೂ ಹೆಚ್ಚು ಜಾಗೃತಿಯನ್ನು ಮೂಡಿಸುವ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಎಲ್ಲ ಕಾಲೇಜಲ್ಲೂ ಹಮ್ಮಿಕೊಳ್ತಾ ಇದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ, ಕಾಲೇಜಿನ ಬಗ್ಗೆ ಹೇಳಬೇಕು ಅಂದರೆ ನಮ್ಮ ಕಾಲೇಜು ಬೆಸ್ಟ್ ಕಾಮರ್ಸ್ ಕಾಲೇಜ್ ಅಂತಲೇ ಪ್ರಖ್ಯಾತಿ ಹೊಂದಿರತಕ್ಕಂಥದ್ದು. ಬೆಸ್ಟ್ PU ಕಾಲೇಜ್ ಹಾಗೂ ಬೆಸ್ಟ್ ಫಸ್ಟ್ ಗ್ರೇಡ್ ಕಾಲೇಜನ್ನು ನಾವು ರನ್ ಮಾಡ್ತಿದ್ವಿ. 2013ರಲ್ಲಿ ಹಾಸನಾಂಬ ರೂರಲ್ ಎಜುಕೇಷನ್ ಟ್ರಸ್ಟ್ ಅನ್ನೋ ಟ್ರಸ್ಟನ್ನು ಶ್ರೀಯುತ ಮಂಜೇಗೌಡ ಸರ್ ಅವರು ಶುರು ಮಾಡ್ತಾರೆ. ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಉತ್ತಮವಾದಂತಹ ವಿದ್ಯಾಭ್ಯಾಸವನ್ನು ಕೊಡಬೇಕು ಅನ್ನೋ ಒಂದು ದೂರದೃಷ್ಟಿಯನ್ನು ಇಟ್ಕೊಂಡು ಈ ಒಂದು ಸಂಸ್ಥೆಯನ್ನು ಹುಟ್ಟುಹಾಕಿ ಕೇವಲ 20 ವಿದ್ಯಾರ್ಥಿಗಳಿಂದ ಶುರುವಾದಂತಹ ಕಾಲೇಜು ಇವತ್ತು 480 ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸವನ್ನು ನಮ್ಮ ಕಾಲೇಜು ಕೊಡ್ತಾ ಇದೆ. ಹಾಸನದ ನಗರದ ಮಧ್ಯಭಾಗದಲ್ಲಿರ್ತಕ್ಕಂತಹ ಕಾಲೇಜು, ಅತ್ಯುತ್ತಮವಾದಂತಹ ಉಪನ್ಯಾಸಕರನ್ನ ಹೊಂದಿರುವಂತಹ ಕಾಲೇಜು. ಈ ಒಂದು ಕಾಲೇಜಿಗೆ ನೀವೆಲ್ಲ ಸೇರಿಕೊಂಡಿದ್ದೀರಾ, ನಿಮಗೆಲ್ಲರೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದಂತಹ ನವೀನ್ ಸರ್ ಅವರಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮದ ಮುಖ್ಯ ಘಟ್ಟವಾದಂತಹ ರಸಪ್ರಶ್ನಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕೆಂದು ಶ್ರೀಯುತ ಷಣ್ಮುಖ್ HV ಉದ್ಘೋಷಕರು ಆಕಾಶವಾಣಿ ಹಾಸನ ಅವರಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆ ವಿಧಿಯೇ ಸುರಿಯೇ, ಕಲ್ಲು ಸಕ್ಕರೆಯಾಗು ದೀನ ದುರ್ಬಲರಿಗೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಂತ ಹೇಳಿ DVG ಅವರು ಹೇಳಿದ್ದಾರೆ. DVG ಅವರ ಈ ಅದ್ಭುತ ಸಾಲುಗಳೊಂದಿಗೆ ನನ್ನ ಮಾತುಗಳನ್ನು ಆರಂಭಿಸುತ್ತಿದ್ದೇನೆ. ಆಕಾಶವಾಣಿ ಹಾಸನ ಹಾಗೂ ಬೆಸ್ಟ್ ಪ್ರಥಮ ದರ್ಜೆ ಕಾಲೇಜು ಹಾಸನ ಇವರ ಸಹಯೋಗದಲ್ಲಿ ಆಕಾಶವಾಣಿಗೆ 90 ವರ್ಷ ತುಂಬಿದ ಸಂದರ್ಭದಲ್ಲಿ ಯುವ ಜನರತ್ತ ಆಕಾಶವಾಣಿ ಚಿತ್ತ ಮಾಲಿಕೆಯಲ್ಲಿ ರಸಪ್ರಶ್ನೆ ಕಾರ್ಯಕ್ರಮ ಈಗ ಆರಂಭಿಸುವಂತ ಸಮಯ. ಈಗಾಗಲೇ ಕಾಲೇಜಿನಲ್ಲಿ ನಡೆದಂಥ ಪ್ರಥಮ ಸುತ್ತಿನಲ್ಲಿ ಆಯ್ಕೆಯಾಗಿ ನಮ್ಮ ಅಂತಿಮ ಸುತ್ತಿಗೆ ಆಯ್ಕೆಯಾಗಿರುವಂತಹ ತಂಡಗಳು ಮತ್ತು ಆ ತಂಡದ ಸ್ಪರ್ಧಿಗಳನ್ನ ಪರಿಚಯ ಮಾಡ್ಕೊಳ್ಳುವಂತ ಸಮಯ. ಬನ್ನಿ ನೇರವಾಗಿ ಅವ್ರನ್ನೇ ಮಾತಾಡಿಸ್ತಾ ಪರಿಚಯ ಮಾಡ್ಕೊಳ್ಳೋಣ. ತಮ್ಮ ಹೆಸರು, ಯಾವ ತರಗತಿ ಓದ್ತಿದ್ರ? ನಾಗೇಶ್, ಫೈನಲ್ ಇಯರ್ ಬಿಕಾಮ್. ಯಶವಂತ್, ಫೈನಲ್ ಇಯರ್ ಬಿಕಾಮ್. ಹೊಯ್ಸಳರು ತಂಡದ ಪರಿಚಯ. ವೇಣು, ಫೈನಲ್ ಇಯರ್ ಬಿಕಾಮ್. ರಕ್ಷಾ, ಫೈನಲ್ ಇಯರ್ BCA. ಶ್ರೀಕಾಂತ್ ಜೆ, ಫಸ್ಟ್ ಇಯರ್ ಬಿಕಾಮ್. ಅಮೃತ, ಫಸ್ಟ್ ಇಯರ್ ಬಿಕಾಮ್. ಯುಕ್ತಿ, ಸೆಕೆಂಡ್ ಇಯರ್ ಬಿಕಾಮ್. ಸಂಜನಾ, ಸೆಕೆಂಡ್ ಇಯರ್ ಬಿಕಾಮ್. ಯಶವಂತ್ ಪಟೇಲ್, ಫಸ್ಟ್ ಇಯರ್ BCA. ಆಕಾಶ್ PR, ಫಸ್ಟ್ ಇಯರ್ BCA. ಧನ್ಯವಾದಗಳು ಎಲ್ಲ ತಂಡಕ್ಕೆ, ಹಾಗೆ ಆಲ್ ದ ಬೆಸ್ಟ್ ಹೇಳ್ತಾ ಈಗ ನಮ್ಮ ಕ್ವಿಜ್ ಕಾರ್ಯಕ್ರಮನ ಪ್ರಾರಂಭ ಮಾಡುವಂತ ಸಮಯ. ಮೊದಲ ಸುತ್ತು ಮೇಡಮ್, ಇದು ಕನ್ನಡ ಭಾಷಾ ಸಾಮರ್ಥ್ಯದ ಸುತ್ತು. ಕನ್ನಡ ನಮ್ಮ ಮಾತೃಭಾಷೆ ಹೌದಲ್ವಾ, ನಮ್ಮ ಹೃದಯದ ಭಾಷೆ. ಹಾಗಾಗಿ ಮಾತೃಭಾಷೆಯ ಬಗ್ಗೆ ಕನಿಷ್ಠ ಜ್ಞಾನವನ್ನು ಹೊಂದಿರೋದು ನಮ್ಮೆಲ್ಲರ ಒಂದು ಕರ್ತವ್ಯ. ಸೊ ಆ ನಿಟ್ಟಿನಲ್ಲಿ ಪ್ರಥಮ ಸುತ್ತು ಕನ್ನಡ ಭಾಷಾ ಸಾಮರ್ಥ್ಯ ಸುತ್ತು. ನೇರ ಪ್ರಶ್ನೆಗೆ 10 ಅಂಕಗಳು, ಪಾಸ್ ಆದ್ರೆ 5 ಅಂಕ. ನೇರ ಪ್ರಶ್ನೆಗೆ 30 ಸೆಕೆಂಡ್ಗಳ ಕಾಲಾವಕಾಶ, ಪಾಸ್ ಆದವ್ರಿಗೆ ಯಾವುದೇ ಕಾಲಾವಕಾಶ ಇರಲ್ಲ, ನೀವು ಅವರ ಸಮಯವನ್ನ ಬಳಸಿಕೊಂಡಿರ್ತೀರ. ಅರ್ಚನಾ ಮೇಡಮ್ ಅವರು ಸ್ಕೋರರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ, ಅವರಿಗೆ ನಮ್ಮ ಲಿಖಿತಾ ಮೇಡಮ್ ಸಹಕಾರ ನೀಡ್ತಿದ್ದಾರೆ. ಸೊ ಅವ್ರಿಗೂ ಕೂಡ ಧನ್ಯವಾದ ಹೇಳ್ತಾ ಈಗ ಮೊದಲ ಸುತ್ತನ್ನ ಆರಂಭಿಸುವಂತ ಸಮಯ. ಕನ್ನಡ ಭಾಷಾ ಸಾಮರ್ಥ್ಯ ಮೊದಲ ಸುತ್ತಿನ ಮೊದಲ ನೇರ ಪ್ರಶ್ನೆ ಗಂಗರು ತಂಡಕ್ಕೆ. ನಿಮ್ಮ ಪ್ರಶ್ನೆ ಈ ರೀತಿ ಇದೆ. ಬ್ರಹ್ಮ ಸೃಷ್ಟಿಕರ್ತ ಅಲ್ವಾ, ಅದೇ ತರ ಕನ್ನಡದ ಒಬ್ಬ ಕವಿಯನ್ನ ಷಟ್ಪದಿಯ ಬ್ರಹ್ಮ ಎಂದು ಕರೆಯುತ್ತಾರೆ. ಯಾರವರು? ನಿಮ್ಮ ಸಮಯ ಈಗ ಆರಂಭ ಆಗಿದೆ. ಷಟ್ಪದಿಯ ಬ್ರಹ್ಮ ಎಂದು ಯಾವ ಕವಿಯನ್ನ ಕರೆಯುತ್ತಾರೆ? ರಾಘವಾಂಕ. ರಾಘವಾಂಕ ಸರಿಯಾದಂತಹ ಉತ್ತರ. ಪೂರ್ತಿ 10 ಅಂಕಗಳು ಗಂಗರು ತಂಡಕ್ಕೆ. ಈತ ಹರಿಹರನ ಸೋದರಳಿಯ. ಹರಿಶ್ಚಂದ್ರ ಕಾವ್ಯ, ಸೋಮನಾಥ ಚರಿತ್ರೆ ಮುಂತಾದ ಶ್ರೇಷ್ಠ ಕಾವ್ಯಗಳನ್ನ ವಾರ್ಧಕ ಷಟ್ಪದಿ ಛಂದಸ್ಸಿನಲ್ಲಿ ರಚಿಸಿ ಈ ಪ್ರಕಾರಕ್ಕೆ ಭದ್ರ ಬುನಾದಿಯನ್ನು ಹಾಕಿದವರು. ಈಗ ಹೊಯ್ಸಳರು ತಂಡಕ್ಕೆ ನೇರ ಪ್ರಶ್ನೆ. ನಡೆದಾಡುವ ವಿಶ್ವಕೋಶ, ವಾಕಿಂಗ್ ಎನ್ಸೈಕ್ಲೋಪೀಡಿಯಾ ಅಂತ ಹೇಳಿ ಕರೀತಾರೆ. ಯಾರನ್ನ ಕರೀತಾರೆ? ಯಾವ ಕವಿಯನ್ನ ನಡೆದಾಡುವ ವಿಶ್ವಕೋಶ ಅಂತ ಹೇಳಿ ಕರೀತಾರೆ? ಕನ್ನಡದ ಪ್ರಸಿದ್ಧ ಕವಿಗಳು ಇವರು. ನೆಗೆಟಿವ್ ಏನಿಲ್ಲ, ಪ್ರಯತ್ನ ಮಾಡಿ. 30 ಸೆಕೆಂಡ್ ಅವಕಾಶ ಇದೆ. ಕುವೆಂಪು. ಕುವೆಂಪು ತಪ್ಪಾದಂತಹ ಉತ್ತರ. ಸಮಯ ನೋಡ್ಕೊಳ್ಳಿ ಮೇಡಮ್. ಪಾಸ್. ನಿಮಗೆ ಚಾಲುಕ್ಯರು ತಂಡಕ್ಕೆ, ಗಂಗರು ತಂಡಕ್ಕೆ. ಆಡಿಯನ್ಸ್ ಯಾರಾದರೂ ಇಲ್ಲ? ಇದು ಡಾಕ್ಟರ್ ಕೋಟ ಶಿವರಾಮ ಕಾರಂತರು. ಇವ್ರನ್ನ ಕಡಲ ತೀರ ಭಾರ್ಗವರು ಅಂತ ಹೇಳಿ ಕರೀತಾರೆ, ಹಾಗೆ ನಡೆದಾಡುವ ವಿಶ್ವಕೋಶ ಅಂತ ಹೇಳಿ ಕೂಡ ಕರೀತಾರೆ. ಈಗ ಮುಂದಿನ ನೇರ ಪ್ರಶ್ನೆ ಕದಂಬರು ತಂಡಕ್ಕೆ.
ಬಹಳ ಸುಲಭವಾದಂಥ ಪ್ರಶ್ನೆ. ಕನ್ನಡಕ್ಕೆ 8ನೇ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟವರು ಯಾರು? 8 ಜನಕ್ಕೆ ಬಂದಿದೆಯಾ? 8ನೇವ್ರು ಯಾರು? ಗಿರೀಶ್ ಕಾರ್ನಾಡ್ ತಪ್ಪು. ಸಮಯ ಇದೆ, ಯೋಚನೆ ಮಾಡಿ. ಸಮಯ ಆಯಿತು, ಪಾಸ್. ಯು ಆರ್ ಅನಂತಮೂರ್ತಿ. ತಪ್ಪು, ಪಾಸ್. ಚಂದ್ರಶೇಖರ್ ಕಂಬಾರ್. ಚಂದ್ರಶೇಖರ ಕಂಬಾರ್ ಅವರು ಸರಿಯಾದಂತಹ ಉತ್ತರ. 5 ಬೋನಸ್ ಅಂಕ ಮೇಡಮ್ ಗಂಗರು ತಂಡಕ್ಕೆ. 2010ನೇ ಇಸವಿನಲ್ಲಿ ಸಮಗ್ರ ಸಾಹಿತ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿ ಬಂತು. 8 ಜ್ಞಾನಪೀಠ ಪ್ರಶಸ್ತಿಗಳು ಲಭಿಸಿದೆ. ಈಗ ಮುಂದಿನ ನೇರ ಪ್ರಶ್ನೆ ರಾಷ್ಟ್ರಕೂಟರು ತಂಡಕ್ಕೆ. ನಮ್ಮ ಊರಿನ ರಸಿಕರು ಈ ಪ್ರಸಿದ್ಧ ಕೃತಿಯ ಕರ್ತೃ ಯಾರು? ಪ್ರಶ್ನೆ ಅರ್ಥ ಆಯ್ತಲ್ಲ? ನಮ್ಮ ಊರಿನ ರಸಿಕರು ಈ ಪ್ರಸಿದ್ಧ ಕೃತಿಯ ಕರ್ತೃ ಯಾರು? ಹತ್ರದವರು, ನಮ್ಮವರು. ಸಮಯ ಆಗ್ತಾ ಇದೆ, ಯೋಚನೆ ಮಾಡಿ. ಪಾಸ್. ಕುವೆಂಪು. ತಪ್ಪು. ಗೊರೂರು ರಾಮಸ್ವಾಮಿ ಅಯ್ಯಂಗಾರ್. ಸರಿಯಾದಂತಹ ಉತ್ತರ ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು, ನಮ್ಮ ಹಾಸನದವರು, ಗೊರೂರಿನವರು. 5 ಬೋನಸ್ ಅಂಕ ಗಂಗರು ತಂಡಕ್ಕೆ. ಅಪ್ರತಿಮ ಗಾಂಧಿವಾದಿ ಇವರು, ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ಕರ್ನಾಟಕದ ಏಕೀಕರಣಕ್ಕೆ ಶ್ರಮಿಸಿದಂಥವರು ಗೊರೂರು ರಾಮಸ್ವಾಮಿ ಅಯ್ಯಂಗಾರ್. ಕೇಳಿದರೆ ಹೆಸರನ್ನ ತಾವೆಲ್ಲರೂ ಆಡಿಯನ್ಸ್? ಈಗ ಚಾಲುಕ್ಯರು ತಂಡಕ್ಕೆ ನೇರವಾದಂತಹ ಪ್ರಶ್ನೆ. ಸಂಧಿಗಳು ಗೊತ್ತಾ? ಆ ಸಂಧಿ ಈ ಸಂಧಿ ನೋಡಬೇಡಿ. ಕನ್ನಡದ ಸಂಧಿಗಳು. ದೇವಾಲಯ ಇದು ಯಾವ ಸಂಧಿಗೆ ಉದಾಹರಣೆ? ಗುಣಸಂಧಿ. ಗುಣಸಂಧಿ ತಪ್ಪಾದಂಥ ಉತ್ತರ. ಸಮಯ ನೋಡ್ಕೊಳ್ಳಿ ಮೇಡಮ್, ನಿಮ್ಮ ಸಮಯ ಆಗ್ತಾ ಇದೆ. ಪಾಸ್. ಸವರ್ಣ ದೀರ್ಘ ಸಂಧಿ. ಸವರ್ಣ ದೀರ್ಘ ಸಂಧಿ ಸರಿಯಾದಂತಹ ಉತ್ತರ. ಏನ್ ಸವರ್ಣ ದೀರ್ಘ ಸಂಧಿ ಅಂದ್ರೆ ಗೊತ್ತಾ? ಆಕಾರಕ್ಕೆ ಆಕಾರಗಳು ಪರವಾಗಿ ಬಂದಾಗ ಆಕಾರವು ಸ್ವರದ ಮುಂದೆ ಸ್ವರ ಬಂದು ಅದೇ ಜಾತಿಯ ದೀರ್ಘ ಸ್ವರ ಬರುವುದು. ದೇವ ಅ ಪ್ಲಸ್ ಆಲಯ, ಅಲ್ಲೋ ಆ ದೇವಾಲಯ, ದೀರ್ಘ ಸ್ವರ ಬರುತ್ತೆ. ಸರಿಯಾದಂತಹ ಉತ್ತರ. 5 ಬೋನಸ್ ಅಂಕ ಗಂಗರು ತಂಡಕ್ಕೆ. ಈಗ ಕನ್ನಡ ಸುತ್ತಿನ 2ನೇ ಪ್ರಶ್ನೆಗಳು ಈ ಕಡೆಯಿಂದ ಆರಂಭಿಸೋಣ. ಚಾಲುಕ್ಯರು ತಂಡದಿಂದ ಒಂದು ಗೀತೆ ಇದೆ. ಎದೆ ತುಂಬಿ ಹಾಡಿದೆನು ಅಂದು ನಾನು. ಕೇಳಿದ್ರೆ ಇದನ್ನ? ಮನವಿಟ್ಟು ಕೇಳಿದಿರಿ ಅಲ್ಲಿ ನೀವು. ಈ ಪ್ರಸಿದ್ಧ ಗೀತೆಯನ್ನ ಬರೆದಂಥ ಕವಿ ಯಾರು? ಸಮಯ ಆಗ್ತಾ ಇದೆ. ನೆಗೆಟಿವ್ ಇಲ್ಲ, ಪ್ರಯತ್ನ ಮಾಡ್ಬೋದು. ನಿಮ್ಮ ಉತ್ತರ ಸರಿಯಾದರೂ ಆಗ್ಬೋದು. ಪಾಸ್. ಕುವೆಂಪು ತಪ್ಪು. ಆಡಿಯನ್ಸ್, ಪ್ರಸಿದ್ಧ ಕವಿ ಇವರು. ಸರಿ, ಇಲ್ಲಿ ಯಾರಾದರೂ ಸರ್ ಹೇಳ್ತಿದ್ದಾರೆ? ಶಿವರುದ್ರಪ್ಪ ಅವರು. GS ಶಿವರುದ್ರಪ್ಪ ಅವರು ಸರಿಯಾದಂಥ ಉತ್ತರ. ನವೀನ್ ಸರ್ಗೆ ಯಾವುದೇ ಅಂಕ ಇಲ್ಲ, ಚಪ್ಪಾಳೆ ಹೊಡಿಬೋದು ಅಷ್ಟೇ. ರಾಷ್ಟ್ರಕೂಟರು ತಂಡಕ್ಕೆ ಈಗ ನೇರ ಪ್ರಶ್ನೆ. ಕರುಣಾಳು ಬಾ ಬೆಳಕೆ ಮಸುಕಿದಿ ಮಬ್ಬಿನಲ್ಲಿ ಕೈ ಹಿಡಿದು ನಡೆಸನ್ನನು. ಕೇಳಿದ್ರೆ ಇದನ್ನ? ಕರುಣಾಳು ಬಾ ಬೆಳಕೆ ಅಂತೇಳಿ ಪ್ರಸಿದ್ಧವಾದಂಥ ಗೀತೆ. ಇದನ್ನ ಕನ್ನಡಕ್ಕೆ ಅನುವಾದ ಮಾಡಿರುವಂಥದ್ದು ಇದು ಯಾರು? ಕನ್ನಡ ಭಾಷೆ ಪ್ರಸಿದ್ಧವಾದಂಥ ಕವಿಗಳು ಇವರೆಲ್ಲರೂ ಕೂಡ. ಕುವೆಂಪು ಅಲ್ಲ. DVG ತಪ್ಪು. ಶಿವರಾಮ್ ಕಾರಂತರು. ತಪ್ಪಾದಂಥ ಉತ್ತರ. ಯು ಆರ್ ಅನಂತಮೂರ್ತಿ. ತಪ್ಪಾದಂಥ ಉತ್ತರ. ದರಾ ಬೇಂದ್ರೆ ತಪ್ಪು. ಎಲ್ಲರೂ ಕೂಡ ಕಲ್ಲೊಡಿತಾ ಇದ್ದಾರೆ, ನೋಡೋಣ ಸರಿಯಾಗಿ ಬಿಡ್ಬೋದು ಅಂತ. ಆಡಿಯನ್ಸ್ ಹೇಳಿದ್ರು ಅವರು. ಹೇಳಿ, ಜೋರಾಗಿ ಹೇಳಿ. BM ಶ್ರೀಕಂಠಯ್ಯ ಸರಿಯಾದಂತಹ ಉತ್ತರ. ಬರಲಿ ಅವ್ರಿಗೊಂದು ಚಪ್ಪಾಳೆ. ಇದನ್ನ ಮೂಲ ಆಂಗ್ಲ ಕವಿ ಜಾನ್ ಹೆನ್ರಿ ನ್ಯೂಮನ್ ಅನ್ನೋರು ಬರೆದಿರುವಂಥದ್ದು. ಇದನ್ನ ಕನ್ನಡಕ್ಕೆ ಅನುವಾದ ಮಾಡಿರೋದು BM ಶ್ರೀಕಂಠಯ್ಯ ಅವರು. ಮುಂದಿನ ನೇರ ಪ್ರಶ್ನೆ ಕದಂಬರು ತಂಡಕ್ಕೆ. ಸಮಾಸಗಳು ಗೊತ್ತಾ? ಸಮೋಸ ಅಲ್ಲ, ಒಗ್ಗಟ್ಟು. ನೋಡಿ ನಿಮ್ಮಲ್ಲೆಲ್ಲ ಎಷ್ಟು ಚೆನ್ನಾಗಿದೆ ಒಗ್ಗಟ್ಟು. ಈ ಒಗ್ಗಟ್ಟು ಯಾವ ಸಮಾಸಕ್ಕೆ ಉದಾಹರಣೆ? ಇದನ್ನ ಬಿಡಿಸು ಕೂಡ ಹೇಳ್ಬಿಡ್ತೀನಿ. 1 + ಕಟ್ಟು ಒಗ್ಗಟ್ಟು. ಇದು ಯಾವ ಸಮಾಸಕ್ಕೆ ಉದಾಹರಣೆ? ಹೈಸ್ಕೂಲ್ವರೆಗೂ ಓದಿದ್ರಲ್ಲ ಕನ್ನಡ, PU ನಲ್ಲೂ ಇದೆ ಅನ್ಸುತ್ತೆ. ತತ್ಪುರುಷ ಸಮಾಸ. ತತ್ಪುರುಷ ಸಮಾಸ ತಪ್ಪು. ಕರ್ಮಧಾರಯ ಸಮಾಸ. ಕರ್ಮಧಾರಯ ಸಮಾಸನೂ ಕೂಡ ತಪ್ಪು. ಇದು ದ್ವಿಗು ಸಮಾಸಕ್ಕೆ ಒಂದು ಉದಾಹರಣೆ. ಇಂಥ ಸಮಾಸ ದ್ವಿಗು. 1 + ಕಟ್ಟು, ಅದೇ ತರ 2 + ಮಡಿ ಇಮ್ಮಡಿ, ಪಂಚೇಂದ್ರಿಯಗಳು, ಸಪ್ತಸ್ವರಗಳು. ಇಲ್ಲೆಲ್ಲ ಸಂಖ್ಯಾವಾಚಕ ಇದೆ, ಸಂಖ್ಯೆ ನಂಬರ್ ಇದೆ ಅಲ್ವಾ? 1 2 5, ಪಂಚ ಅಂದ್ರೆ 5, ಸಪ್ತ 7 ಹೀಗೆ. ಸೊ ಇದು ದ್ವಿಗು ಸಮಾಸಕ್ಕೆ ಉದಾಹರಣೆ. ಯಾರಿಗೂ ಕೂಡ ಅಂಕ ಇಲ್ಲ. ಈಗ ನೇರ ಪ್ರಶ್ನೆ ಹೊಯ್ಸಳರು ತಂಡಕ್ಕೆ. ದರಾ ಬೇಂದ್ರೆ ಅವರ ಕಾವ್ಯನಾಮ ಯಾವುದು? ದರಾ ಬೇಂದ್ರೆ ಗೊತ್ತಲ್ವಾ? ಅವರ ಕಾವ್ಯನಾಮ ಯಾವುದು? ಅವರು ಯಾವ ಕಾವ್ಯನಾಮದಿಂದ ತಮ್ಮ ಕವನಗಳನ್ನ ಕೃತಿಗಳನ್ನ ರಚಿಸ್ತಾರೆ? ಸಮಯ ಓಡ್ತಾ ಇದೆ. ಸಮಯ ಯಾರನ್ನು ಕಾಯಲ್ಲ, ಗೊತ್ತಾಗ್ತಾ ಇಲ್ಲ. ಪಾಸ್. ಅಂಬಿಕಾತನಯ ದತ್ತ. ಅಂಬಿಕಾತನಯ ದತ್ತ ಸರಿಯಾದಂಥ ಉತ್ತರ. 5 ಬೋನಸ್ ಅಂಕ ಗಂಗರು ತಂಡಕ್ಕೆ. ಈಗ ಗಂಗರು ತಂಡಕ್ಕೆ ಕೊನೆಯ ಪ್ರಶ್ನೆ, ಈ ಸುತ್ತಿನ ಕೊನೆಯ ಪ್ರಶ್ನೆ. ಇದು ಸುಲಭವಾಗಿದೆ, ನೀವು ಬಹಳ ಅದೃಷ್ಟವಂತರು. ಕನ್ನಡದ ವರ್ಣಮಾಲೆಯಲ್ಲಿರುವ ಅಲ್ಪ ಪ್ರಾಣಾಕ್ಷರಗಳು ಎಷ್ಟು? ಕನ್ನಡದ ವರ್ಣಮಾಲೆಯಲ್ಲಿರುವ ಅಲ್ಪ ಪ್ರಾಣಾಕ್ಷರಗಳು ಎಷ್ಟು? 10 ಸರಿಯಾದಂತಹ ಉತ್ತರ. ಪೂರ್ತಿ 10 ಅಂಕ ಗಂಗರು ತಂಡಕ್ಕೆ. ಯಾವ್ಯಾವ್ದು ಗೊತ್ತಾ? ಕ ಚ ಟ ತ ಪ ಗ ಜ ಡ ದ ಬ. ವೆರಿ ಗುಡ್. ಕ ಚ ಟ ತ ಪ ಗ ಜ ಡ ದ ಬ. 10 ಸರಿಯಾಗಿದೆ ಉತ್ತರ. ಅವರಿಗೆ 10 ಪೂರ್ತಿ ಅಂಕಗಳು ಸಿಕ್ಕಿದೆ. ಈಗ ಒಂದು ಸುತ್ತು ಮುಗಿದಿದೆ. ಈಗ ಮೊದಲ ಸುತ್ತಿನ ನಂತರ
ಯಾವ ಯಾವ ತಂಡಗಳು ಎಷ್ಟು ಅಂಕಗಳನ್ನ ಪಡೆದು ಯಾವ ಸ್ಥಾನದಲ್ಲಿದ್ದಾವೆ, ಮುಂದೆ ಅವರಿಗೆ ಅವಕಾಶ ಇರುತ್ತೆ ಬದಲಾವಣೆಗೆ ಅಂತ ಹೇಳಿ ನಮ್ಮ ಸ್ಕೋರರ್ ಆದಂಥ ಅರ್ಚನಾ ಮೇಡಮ್ ಅವ್ರನ್ನ ಕೇಳೋಣ. ಮೇಡಮ್ ಅನೌನ್ಸ್ ಮಾಡಿ. ಗಂಗರು ತಂಡ 40, ಹೊಯ್ಸಳರು 0, ಕದಂಬರು 0, ರಾಷ್ಟ್ರಕೂಟರು 0, ಚಾಳುಕ್ಯರು 0. 40 ಅಂಕಗಳನ್ನ ಗಳಿಸಿ ಅಪ್ರತಿಮವಾಗಿ ಮುಂದೆ ಸಾಗಿದೆ ಗಂಗರು ತಂಡ. ತೊಂದರೆ ಇಲ್ಲ, ಉಳಿದವರಿಗೆ ಇನ್ನೂ 4 ಸುತ್ತುಗಳಿದೆ, ಅವಕಾಶಗಳಿದೆ. ಬರಲಿ ಚಪ್ಪಾಳೆ ಆಡಿಯನ್ಸ್. ನಿಮ್ಮ ಸ್ನೇಹಿತರು ನೀವೇ ಪ್ರೋತ್ಸಾಹಿಸ್ಬೇಕಲ್ವಾ. ಈಗ 2ನೇ ಸುತ್ತು ವಿಜ್ಞಾನದ ಸುತ್ತು, ಜನರಲ್ ಸೈನ್ಸ್. ಇದನ್ನ ಪ್ರಶ್ನೆ ಕೇಳಲಿಕ್ಕೆ ನಮ್ಮ ಲಿಖಿತಾ ಮೇಡಮ್ ಅವರು ಆ ಸುತ್ತನ್ನು ನಿರ್ವಹಿಸ್ತಾರೆ. ಸೊ ಅವ್ರನ್ನ ಸ್ವಾಗತಿಸೋಣ. ಲಿಖಿತಾ ಮೇಡಮ್, ಓವರ್ ಟು ಯು. ಥ್ಯಾಂಕ್ ಯು ಷಣ್ಮುಖ ಸರ್. ವಿಷಯ ಗೊತ್ತಾಯ್ತು ಅಲ್ವಾ? ಸರಳ ವಿಜ್ಞಾನ. ಮೊದಲನೇ ತಂಡ ಗಂಗರು, ನಿಮಗೆ ಪ್ರಶ್ನೆ. ಮಾನವನ ದೇಹದಲ್ಲಿ ರಕ್ತವನ್ನು ಶುದ್ಧೀಕರಿಸುವ ಅಂಗ ಯಾವುದು? ಹೃದಯ. ಹೃದಯ ರಕ್ತವನ್ನ ಪಂಪ್ ಮಾಡುತ್ತೆ, ಆದ್ರೆ ಅದನ್ನ ಶುದ್ಧೀಕರಿಸೋದು ಯಾವ ಅಂಗ? ಕಿಡ್ನಿ. ಕಿಡ್ನಿ ಸರಿಯಾದ ಉತ್ತರ. ಮೂತ್ರಪಿಂಡ. ಗಂಗರು ತಂಡಕ್ಕೆ 10 ಅಂಕಗಳು. ಮುಂದಿನ ಪ್ರಶ್ನೆ ಹೊಯ್ಸಳರು ತಂಡಕ್ಕೆ. ನಾಸಾ ಕೇಳಿದ್ದೀರಾ? ಈಗ ನಿಮ್ಮ ಪ್ರಶ್ನೆ ಏನಂದ್ರೆ, ಈ ನಾಸಾ ಇದನ್ನ ವಿಸ್ತರಿಸಿ ಹೇಳಬೇಕು. ಇದರ ವಿಸ್ತೃತ ರೂಪ NASA, ನಾಸಾ. ಪ್ರಯತ್ನ ಮಾಡಿ, ನೆಗೆಟಿವ್ ಅಂಕ ಏನಿರೋದಿಲ್ಲ. ನ್ಯಾಷನಲ್ ಏರೋಸ್ಪೇಸ್ ಅಸೋಸಿಯೇಷನ್. ತಪ್ಪಾಗಿದೆ. ಪಾಸ್ ಆಗ್ತಿದೆ ಕದಂಬರು ತಂಡಕ್ಕೆ. ನ್ಯಾಷನಲ್ ಏರೋಸ್ಪೇಸ್ ಸ್ಯಾಟಲೈಟ್. ತಪ್ಪಾಗಿದೆ. ರಾಷ್ಟ್ರಕೂಟರು ತಂಡ. ನ್ಯಾಷನಲ್ ಏರೋಸ್ಪೇಸ್ ಅಡ್ಮಿನಿಸ್ಟ್ರೇಷನ್. ಏರೋ ಅಲ್ಲ, ಒಂದು ಸ್ವಲ್ಪ ಬದಲಾವಣೆ ಮಾಡ್ಕೊಬೇಕು. ಸರಿಯಾಗಿ ಹೇಳಿ. ನ್ಯಾಷನಲ್ ಏರ್ ಸ್ಪೇಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್. ಸರಿಯಾಗಿದೆ. 5 ಬೋನಸ್ ಅಂಕ ಕೊಡ್ಬೋದು. ಇದರ ವಿಸ್ತೃತ ರೂಪ ನ್ಯಾಷನಲ್ ಏರೋನಾಟಿಕ್ಸ್ ಆ್ಯಂಡ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್. ಈಗ ಕದಂಬರು ತಂಡಕ್ಕೆ ನೇರ ಪ್ರಶ್ನೆ. ಬ್ಲಡ್ ಡೋನರ್ಸ್ ಅಂತ ಕೇಳಿದ್ದೀರಾ ಅಲ್ವಾ? ಈಗ ಪ್ರಶ್ನೆ ಅದರ ಮೇಲೇ ಇರೋದು. ಸಾರ್ವತ್ರಿಕ ದಾನಿ ಅಂದರೆ ಯೂನಿವರ್ಸಲ್ ಡೋನರ್ ಅಂತ ಯಾವ ರಕ್ತದ ಗುಂಪನ್ನು ಹೊಂದಿರುವ ವ್ಯಕ್ತಿಯನ್ನು ಪರಿಗಣಿಸಲಾಗುತ್ತೆ? ಇದು ನಿಮ್ಮ ಪ್ರಶ್ನೆ. ಓ ನೆಗೆಟಿವ್ ಸರಿಯಾದ ಉತ್ತರ. ಪೂರ್ತಿ 10 ಅಂಕಗಳು. ಇದ್ರ ಜೊತೆ ಬೋನಸ್ ಪ್ರಶ್ನೆ, ಆದರೆ ಇದಕ್ಕೆ ಅಂಕ ಇರೋದಿಲ್ಲ. ಯೂನಿವರ್ಸಲ್ ಅಕ್ಸೆಪ್ಟರ್ ಅಂದರೆ ಸಾರ್ವತ್ರಿಕ ಸ್ವೀಕಾರಕ ಅಂತ ಯಾರನ್ನು ಕರೀತಾರೆ? ಯಾವ ಬ್ಲಡ್ ಗ್ರೂಪ್ ಅದು? AB ಪಾಸಿಟಿವ್, ಅದು ಸರಿಯಾದ ಉತ್ತರ. ಆದರೆ ಯಾವುದೂ ಅಂಕ ಇರೋದಿಲ್ಲ ಇದಕ್ಕೆ. ಬೋನಸ್ ಪ್ರಶ್ನೆ. ಈಗ ರಾಷ್ಟ್ರಕೂಟರು ತಂಡಕ್ಕೆ ನೇರ ಪ್ರಶ್ನೆ. ಸೋಲಾರ್ ಸಿಸ್ಟಮ್ ಗೊತ್ತಿದೆ ಅಲ್ವಾ? ಯಾರು ನಮ್ಮ ಸೋಲಾರ್ ಸಿಸ್ಟಮ್ನ ಮುಖ್ಯಸ್ಥ? ಸೂರ್ಯ, ಹೌದಲ್ವಾ? ಈಗ ಅದ್ರ ಸುತ್ತ ಇರೋ ಪ್ಲಾನೆಟ್ಸ್, ಗ್ರಹಗಳ ಮೇಲೆ ಪ್ರಶ್ನೆ. ಸೌರವ್ಯೂಹದ ಅತ್ಯಂತ ದೊಡ್ಡ ಗ್ರಹ ಯಾವುದು? ಗುರುಗ್ರಹ. ಗುರುಗ್ರಹ ಸರಿಯಾಗಿದೆ. ಪೂರ್ತಿ 10 ಅಂಕಗಳು ರಾಷ್ಟ್ರಕೂಟರು ತಂಡಕ್ಕೆ. ಈಗ ಚಾಲುಕ್ಯರು ತಂಡಕ್ಕೆ ನೇರ ಪ್ರಶ್ನೆ. ಮಾನವನ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ಒದಗಿಸುವ ರಕ್ತದ ಘಟಕ ಯಾವುದು? ಬ್ಲಡ್ ಸೆಲ್ಸ್. ಇದು ಯಾವ ಬ್ಲಡ್ ಸೆಲ್ಸ್ ಅಂತ ಹೇಳಬೇಕು? ವೈಟ್ ಬ್ಲಡ್ ಸೆಲ್ಸ್ ಸರಿಯಾಗಿದೆ ಉತ್ತರ. ಚಾಲುಕ್ಯರು ತಂಡಕ್ಕೆ 10 ಪೂರ್ತಿ ಅಂಕಗಳು. ನಿಮಗೇನೆ ನೇರ ಪ್ರಶ್ನೆ ಚಾಲುಕ್ಯರು ತಂಡಕ್ಕೆ. ಕಿತ್ತಳೆ ಹಣ್ಣಿನಲ್ಲಿ ಹೇರಳವಾಗಿ ದೊರೆಯುವ ವಿಟಮಿನ್ ಯಾವುದು? ವಿಟಮಿನ್ ಸಿ. ವಿಟಮಿನ್ ಸಿ ಸರಿಯಾಗಿದೆ. ಆಡಿಯನ್ಸ್ ಎಲ್ಲ ಮೊದಲೇ ಹೇಳಿಬಿಟ್ರು. 10 ಅಂಕಗಳು ಚಾಲುಕ್ಯರು ತಂಡಕ್ಕೆ. ಸರಿಯಾಗಿದೆ. ಈಗ ರಾಷ್ಟ್ರಕೂಟರು ತಂಡಕ್ಕೆ ನೇರ ಪ್ರಶ್ನೆ. ನೀರಿಲ್ಲದೆ ಯಾರಾದರೂ ಬದುಕಕ್ಕಾಗತ್ತಾ? ಇಲ್ಲ ಅಲ್ವಾ? ಈಗ ನೀರಿನ ಬಗ್ಗೆ ಪ್ರಶ್ನೆ ಸರಳವಾಗಿದೆ. ನೀರಿನ ರಾಸಾಯನಿಕ ಸೂತ್ರವೇನು? H2O ಸರಿಯಾಗಿದೆ. 10 ಅಂಕಗಳು ರಾಷ್ಟ್ರಕೂಟರು ತಂಡಕ್ಕೆ. ಈಗ ಕದಂಬರು ತಂಡಕ್ಕೆ ನೇರ ಪ್ರಶ್ನೆ. ಸಸ್ಯಗಳಲ್ಲಿ ದ್ಯುತಿ ಸಂಶ್ಲೇಷಣೆ, ಫೋಟೋಸಿಂಥಸಿಸ್, ಈ ಕ್ರಿಯೆಗೆ ಅತ್ಯಗತ್ಯವಾಗಿರುವಂತಹ ಅನಿಲ ಯಾವುದು? ಕಾರ್ಬನ್ ಡೈಆಕ್ಸೈಡ್. ಕಾರ್ಬನ್ ಡೈಆಕ್ಸೈಡ್ ಸರಿಯಾದ ಉತ್ತರ. ಪೂರ್ತಿ 10 ಅಂಕಗಳು ಕದಂಬರು ತಂಡಕ್ಕೆ. ನೇರ ಪ್ರಶ್ನೆ ಹೊಯ್ಸಳರು ತಂಡಕ್ಕೆ. ಕಾಮನ ಬಿಲ್ಲು ನೋಡಿದ್ದೀರಾ? ಈಗ ಅದ್ರ ಮೇಲೆ ನಿಮಗೆ ಪ್ರಶ್ನೆ. ಕಾಮನ ಬಿಲ್ಲಲ್ಲಿ ಎಷ್ಟು ಬಣ್ಣಗಳಿರ್ತವೆ, ಹಾಗೇನೆ ಅವು ಯಾವ್ಯಾವು? 7 ಬಣ್ಣ ಇರ್ತವೆ. 7 ಬಣ್ಣ ಸರಿಯಾಗಿದೆ. ವೈಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಆರೆಂಜ್, ಯೆಲ್ಲೋ, ರೆಡ್. ಸರಿಯಾಗಿ ಹೇಳಿದ್ರಿ. ಹೊಯ್ಸಳರು ತಂಡಕ್ಕೆ ಪೂರ್ತಿ 10 ಅಂಕಗಳು. ಈಗ ವಿಜ್ಞಾನ ಸುತ್ತಿನ ಕೊನೆಯ ಪ್ರಶ್ನೆ ಇದು. ಗಂಗರು ತಂಡಕ್ಕೆ ನೇರ ಪ್ರಶ್ನೆ. ಭೂಮಿಯ ಗುರುತ್ವಾಕರ್ಷಣಾ ಶಕ್ತಿಯನ್ನು ಕಂಡು ಹಿಡಿದಂತಹ ವಿಜ್ಞಾನಿ ಯಾರು? ನ್ಯೂಟನ್. ಪೂರ್ತಿ ಹೆಸರು? ಸರ್ ಐಸಾಕ್ ನ್ಯೂಟನ್. ಸರ್ ಐಸಾಕ್ ನ್ಯೂಟನ್ ಸರಿಯಾಗಿದೆ ಉತ್ತರ. ಪೂರ್ತಿ 10 ಅಂಕಗಳು ಗಂಗರು ತಂಡಕ್ಕೆ. ಇಲ್ಲಿಗೆ ನಮ್ಮ ಸರಳ ವಿಜ್ಞಾನದ ಸುತ್ತು ಮುಗಿದಿದೆ. 2 ಸುತ್ತುಗಳ ನಂತರ ಯಾವ ಯಾವ ತಂಡಗಳು ಎಷ್ಟು ಅಂಕಗಳನ್ನ ಗಳಿಸಿ ಯಾವ ಯಾವ ಸ್ಥಾನದಲ್ಲಿದ್ದಾವೆ, ಏನಾಗಿದೆ ಫಲಿತಾಂಶ ಅಂತ ಹೇಳಿ ನಮ್ಮ ಅರ್ಚನಾ ಮೇಡಮ್ ಅವ್ರನ್ನ ಕೇಳೋಣ. ಮೇಡಮ್ ಪ್ಲೀಸ್. ಗಂಗರು ತಂಡದ ಅಂಕ 20, ಹೊಯ್ಸಳರು ತಂಡದ ಅಂಕ 10, ಕದಂಬರು ತಂಡದ ಅಂಕ 20, ರಾಷ್ಟ್ರಕೂಟರು ತಂಡದ ಅಂಕ 25, ಚಾಳುಕ್ಯರು ತಂಡದ ಅಂಕ 20. ಇದುವರೆಗೆ ಆಕಾಶವಾಣಿ ಹಾಸನ ಹಾಗೂ
ಬೆಸ್ಟ್ ಪ್ರಥಮ ದರ್ಜೆ ಕಾಲೇಜು ಹಾಸನ ಇವರ ಸಹಯೋಗದಲ್ಲಿ ಆಕಾಶವಾಣಿಗೆ 90 ವರ್ಷ ತುಂಬಿರುವ ಸಂದರ್ಭದಲ್ಲಿ ಯುವ ಜನರತ್ತ ಆಕಾಶವಾಣಿ ಚಿತ್ತ ಈ ಮಾಲಿಕೆಯಲ್ಲಿ ರಸಪ್ರಶ್ನೆ ಸ್ಪರ್ಧೆಯ ಧ್ವನಿ ಮುದ್ರಣದ ಮೊದಲನೇ ಭಾಗವನ್ನ ಕೇಳಿದಿರಿ. ಈ ಕಾರ್ಯಕ್ರಮವನ್ನ ನಡೆಸಿಕೊಟ್ಟವರು ಷಣ್ಮುಖ HV ಹಾಗೂ ಲಿಖಿತಾ MP. ತಾಂತ್ರಿಕ ಸಹಕಾರ ರಾಜು ಮ್ಯಾಥ್ಯೂ. ಪ್ರಸ್ತುತಿ ಸುಜಾತ F. ತಳವಾರ್.